ಅದು ಕೆಳಗಡೆಯಿಂದನೂ ಪ್ರೆಷರ್ ಹಾಕಬೇಕು, ಮೇಲ್ಗಡೆಯಿಂದನೂ ಒತ್ತಿಡ್ಕೊಬೇಕು. 2 ಬಿಟ್ಟಲ್ಲಿ 5 to 6 ಮಿನಿಟ್ಸ್ ಕೂಡ ಬಂದು ಇದೇ ಥರನೇ ಮಾಡ್ಬೋದಲ್ಲ ಅಲ್ವಾ? 2 ಮಿನಿಟ್ಸ್ಗೆ ಆಗುತ್ತೆ ಅಂತ. ಅಂದರೆ ಟ್ಯೂಬ್ ಲೈಟ್ಗಿಂತ ಇದೇ ಫಾಸ್ಟ್ ಮೆಥಡು. ಫಾಸ್ಟ್ ಮತ್ತು ಕ್ಲಾರಿಟಿ. ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಅಲ್ವಾ? ನಾವು 2 ನಿಮಿಷ ಕಲ್ತಿದ್ದೇವೆ. ಅಲ್ಲ ಇವಾಗ ಎಕ್ಸಾಂಪಲ್ ನಾವು 1 ನಿಮಿಷ ಬದಲು ಜಾಸ್ತಿ ಹೊತ್ತು ಇಕ್ಕಿದ್ರೆ ಏನಾಗುತ್ತೆ? ನಾನು ಕೌಂಟಿಂಗ್ ಮಾಡ್ತಾ ಇದ್ದೀನಿ. ತುಂಬ ಬಿಸಿದ್ರೆ ಒಂದು 70-80 ಕೌಂಟ್ ಮಾಡ್ತೀನಿ. ಹಾಂ, ಈ ಥರ ಬಿಸಿಲು ಒಂದು 200 ಕೌಂಟ್ ಮಾಡ್ತೀನಿ. ಓಕೆ. ನಾವು ಅಕಸ್ಮಾತ್ ಜಾಸ್ತಿ ಇಟ್ಟರೆ 200 ಕೌಂಟ್ ಮಾಡ್ತಿರಲ್ಲ, ನಾವು ಒಂದು 500ವರೆಗೂ ಕೌಂಟ್ ಮಾಡ್ಬಿಟ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಅವಾಗ? ಸ್ವಲ್ಪ ಓಪನ್ ಆಗಲ್ಲ, ಸ್ಕ್ರೀನ್ ಮ್ಯಾಟ್ ಓಪನ್ ಆಗಲ್ಲ. ಓಕೆ. ಕಡಿಮೆ ಇದ್ದರೆ ಫುಲ್ ಹೋಗ್ಬಿಡುತ್ತೆ, ಜಾಸ್ತಿ ಇಟ್ಟರೆ ಓಪನ್ ಆಗಲ್ಲ. ಬಿಸಿಲಿದ್ರೆ ನೀವು 80ವರೆಗೂ ಕೌಂಟ್ ಮಾಡ್ತೀರಾ? 70, 80. ಇವಾಗ 200. ಒಟ್ಟು ನಿಮ್ಗೆ ಅದು ಗೊತ್ತು. ಒಟ್ಟು ನಾವು ಬಿಸಿಲು ನೋಡ್ಕೊಂಡು ನಾವು ಇದು ಮಾಡಬೇಕು. ಅನ್ಕೊಳ್ಳಿ ಯಾವಾಗ ನೀವು 70-80 ಮಾಡ್ರೆ ಯಾರು ಕರೆಕ್ಟಾಗಿ ಓಪನ್ ಆಗಿಲ್ಲ, ತಿರ್ಗಾ ಫಸ್ಟಿಂದ ಇವಾಗ ಏನು ಮಾಡೋದು ಅದನ್ನ ತಿರ್ಗಾ ಮಾಡಿ ತಿರ್ಗಾ 80-90 ನೋಡ್ಕೊಂಡು ವಾಶ್ ಮಾಡಿ ಮಾಡೋದು. ಸ್ಕ್ರೀನ್ ಪೂರ್ತಿ ವಾಶ್ ಮಾಡಬೇಕಾ? ತಿನ್ನರ್ ಹಾಕಿ ವಾಶ್ ಮಾಡ್ತೀರಾ? ತಿನ್ನೋರು ಪೇಂಟ್ಗೆ ತಿನ್ನೋರು. ಓಕೆ. ಅದಕ್ಕೆ ಸೆಪ್ರೇಟ್ ವಾಶ್. ಇದು ಸಬಿನ ಹಾಕ್ತಿದ್ರು ನಮ್ಮ ಡ್ಯಾಡಿ. ಕೋಟಿಂಗ್ ಪೌಡರ್ ಬರುತ್ತೆ, ಇಲ್ಲ ಲಿಕ್ವಿಡ್ ಬರುತ್ತೆ. ಓಕೆ. ಅಲ್ಲ ಡ್ಯಾಡಿ ಸಬೀನ ಹಾಕಿ ಮಾಡೋದಲ್ಲ? ಅದಾದ್ಮೇಲೆ ಸಬೀನ ಹಾಕ್ತೀವಿ. ಓಕೆ, ಅಂದರೆ ಫಸ್ಟು ಡಿಕೋಟಿಂಗ್ ಪೌಡ್ರ್ ಹಾಕಿ ಅದಾದಮೇಲೆ ಸಬೀನ ಪೌಡ್ರ್ ಹಾಕಿ ವಾಶ್ ಮಾಡಬೇಕು. ಈಗ ನೀವು ಇದನ್ನು ಇಡೋಕ್ಕಿಂತ ಮುಂಚೆನೇ ಸ್ಕ್ರೀನಲ್ಲಿ ಕೆಲವೊಂದು ನೇಮ್ಸ್ಗಳೆಲ್ಲ ಇತ್ತಲ್ಲ, ಅದು ಹೋಗುತ್ತಾ ನೀವು ಇದನ್ನು ಹಾಕಿದ ತಕ್ಷಣ? ಏನೋ ಸ್ಯಾನಿಟೈಸರ್ ಅದು ಅಲ್ಲ, ಅವಾಗಲ್ಲ ಸ್ಟಾರ್ಟಿಂಗ್ ವಾಶ್ ಮಾಡ್ಬೇಕಾದ್ರೆ ಮಾಡ್ತಾರೆ ತಿನ್ನರೆಲ್ಲ ಹಾಕ್ತಾರೆ. ಅಲ್ಲ ಆದ್ರೂ ನೇಮ್ಸ್ ಕಾಣಿಸ್ತಿತ್ತಲ್ಲ ಅಂಕಲ್ ಇದನ್ನು ಇಡೋಕ್ಕಿಂತ ಮುಂಚೆ? ಸನ್ಲೈಟಲ್ಲೂ ಬ್ಲ್ಯಾಂಕಾಗಿ ಕಾಣಬೇಕು. ಸತಿ ಇಂಕ್ ಶೇಡ್ ಇದ್ದೇ ಇರುತ್ತೆ. ಹಾಂ, ನೀವು ಲೈಟಲ್ಲಿ ಹಿಂಗೆ ನೋಡಿದಾಗ ಬ್ಲ್ಯಾಂಕಾಗಿ ಕಾಣಬೇಕು. ಯಾಕೆಂದರೆ ನೀವು ಇದನ್ನ ಇಡೋಕ್ಕಿಂತ ಮುಂಚೆನೇ ನೀವು ನಮಗೆ ತೋರ್ಸೋಕ್ಕೆ, ಅದು ಹಾಕೋಕ್ಕಿಂತ ಮುಂಚೆನೇ ಎಮಲ್ಸಿಫೈರು ಅದು ನೇಮ್ಸ್ ಕಾಣಿಸ್ತಿತ್ತು ಅಂಗಡಿದು ನೇಮ್ಸ್ ಎಲ್ಲ. ಇಂಕ್ ಶೇಡ್ ಇದ್ದೇ ಇರುತ್ತೆ, ಅಂದರೆ ಪೂರ್ತಿ ಹೋಗಲ್ಲ ಅದು. ಹೋಗುತ್ತೆ ಶೇಡ್ ಇರ್ತದೆ ಮಾಡೋದು. ಹಂಗಾಗಿ ಬಿಟ್ಬಿಡ್ತೀವಿ ಆ ಶೇಡ್ ಹಂಗೆ ಬಿಟ್ಬಿಡ್ತಾರೆ. ಈಗ ಇದನ್ನು ಇದಾದ ಮೇಲೆ ನಾವು ಸ್ಕ್ರೀನು ತೊಳೆಯೋದಕ್ಕೆ ಅದನ್ನು ಡಿಕೋಟಿಂಗ್ ಪೌಡ್ರ್ ಅಂತ ಕೇಳಬೇಕಾ? ಇದು ಫಸ್ಟ್ ಇದು ಹೇಳ್ಕೊಂಡು ಆಮೇಲೆ ಕೇಳೋಣ ಲಾಸ್ಟಿಗೆ. ಯಾಕಂದ್ರೆ ನಾವು ಇರೋದನ್ನು ಅಳಿಸ್ಬೇಕಲ್ಲ ಅದು. ಎರಡು ಸೈಡನ್ನು ವಾಶ್ ಮಾಡಬೇಕಲ್ವ ನೀರಲ್ಲಿ? ವಾಶ್ ಮಾಡಬಾರ್ದು, ಬರೀ ನೀರು ಹಾಕ್ಬೇಕು. ವಾಶ್ ಮಾಡಿದ್ರೆ ಹೋಗಲ್ಲ ಅದು. ಏನಕ್ಕೆ ಅಂಕಲ್ ನೀರು ಹಾಕೋದ ಹತ್ರ ಓಪನ್ ಆಗಲಿ ಡ್ಯಾಡಿ ಮಾಡ್ತಿದ್ದ ಇದನ್ನು? ಇಲ್ಲ ಕೊಣ, ನೀರು ಹಾಕ್ತಿರ್ಲಿಲ್ಲ. ನೀರು ಹಾಕ್ತಾರೆ, ಮಾಡಲೇಬೇಕು. ಮಾಡ್ತಿತ್ತ ಅದನ್ನು? ಆಮೇಲೆ ಸ್ಪ್ರೇ ತಂದು ಹೊಡಿತಾರೆ ಕರೆಕ್ಟಾಗಿ ಓಪನ್ ಆಗಿಲ್ಲ ಅಂತ. ಕರೆಕ್ಟಾಗಿ ಓ, ಅದಕ್ಕೆ ನಾನು ಸ್ಪ್ರೇ ಹಿಡ್ಕೊಂಡಿದ್ದು. ಓಕೆ ಓಕೆ. ನೀರು ನಿಂತ್ಕೊಂಡೈತದ ಒಳಗಡೆ. ಜಾಸ್ತಿ ಹೊತ್ತು ಬಿಟ್ಟರೆ ಓಪನ್ನೇ ಆಗಲ್ಲ, ಕಮ್ಮಿ ಹೊತ್ತು ಬಿಟ್ಟರೆ ಫುಲ್ ಓಪನ್ ಆಗ್ಬಿಡುತ್ತೆ. ಅವಾಗ ಅಕ್ಷರಗಳು ಎಲ್ಲ ಫುಲ್ ಓಪನ್ ಆಗೋಗ್ಬಿಟ್ಟಿರುತ್ತೆ. ಒಂದು ಎಷ್ಟು ಬಗ್ಗೆ ಹೆಚ್ಕೊಂಡು ವಾಶ್ ಮಾಡ್ತಾರೆ ಅಲ್ಲ. ಇದೇನ ಡಿಕೋಟಿಂಗ್ ಇದು? ಒಂದು ನಿಮಿಷ ಅಂಕಲ್, ಇದು ಕೊಡಿ ಒಂದು ನಿಮಿಷ. ಹಳೇದು ನಮ್ಗೆ ಏನು ಮ್ಯಾಟ್ರ್ ಇದೆಯೋ ಇದನ್ನು ತಗೊಂಡು ಓಕೆ ಎಲ್ಲ ಹೋಗ್ಬಿಡುತ್ತೆ. ಅದಾದ್ಮೇಲೆ ಒಂದ್ಸರಿ ಸಬಿನ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ಫಸ್ಟು ಇದರಲ್ಲಿ ವಾಶ್ ಮಾಡಬೇಕು, ಆಮೇಲೆ ಸಬೀನ ಹಾಕಿ ವಾಶ್ ಮಾಡಬೇಕು. ಓಕೆ, ಗೊತ್ತಾಯ್ತು. ಅದಕ್ಕೆ ನನಗೂ ಕೆಟ್ಟದಾಗ ಲಿಂಕ್ ಹೋಗಿಲ್ಲ ಅಂದರೆ ಇದು ಟ್ರಾನ್ಸ್ಪರೆಂಟ್ ರೆಡ್ಯೂಸರ್ ಅಂತ ಬರುತ್ತೆ. ಓಕೆ, ಅದನ್ನು ಸ್ವಲ್ಪ ನಾವು ಕುಡಿಸ್ಬೇಕು. ಕೆಟ್ಟದಾಗ ಹೋಗಲ್ಲ ಲಿಂಕ್ ಇದು. ಟ್ರಾನ್ಸ್ಪರೆಂಟ್ ರೆಡ್ಯೂಸರ್. ಇದು ಎಷ್ಟೊತ್ತು ಬಿಡಬೇಕು ಈ ಥರ ನೀರಲ್ಲಿ? 2 ಮಿನಿಟ್ಸು. ಬಂದಿದೆ ಅಲ್ಲ? ನಾನು ಕರೆಕ್ಟಾಗಿ ಬಂದಿದೆ ಇಲ್ವ ಅಂತ ಅಂದ್ಬಿಟ್ಟು ಹೆಂಗೆ ಚೆಕ್ ಮಾಡೋದು? ಎಲ್ಲ ವರ್ಡ್ಸ್ಗಳು ಚೆಕ್ ಮಾಡಬೇಕಾ? ಓ, ಬಂದಿಲ್ಲ ಅಂತಂದರೆ ಒಂದು ಜೆಟ್ ಸ್ಪ್ರೇ ನೋಡಿದ್ರೆ ಓಪನ್ ಆಗುತ್ತೆ ಅದು. ಇವಾಗಿಲ್ಲ, ಆಗಿಲ್ಲ. ಪ್ರೆಷರ್ ಬಿದ್ದಿಲ್ಲ, ಸರಿಯಾಗಿ ಬಂದಿಲ್ಲ. ಸರಿ, ಇವಾಗ ಅದು ಓಪನ್ ಮಾಡಬೇಕಂದ್ರೆ ಮಾಡೋಕ್ಕಾಗಲ್ಲ. ಅದು ಸ್ಪ್ರೇ ಇರುತ್ತಲ್ಲ ಕಟಿಂಗ್ ಶಾಪಲ್ಲಿ ಹಿಂಗೆ ಹೊಡಿತಾರಲ್ಲ ಹಿಂಗೆ ನೀರಲ್ಲಿ, ಅದರಲ್ಲೆಲ್ಲ ಸ್ಪ್ರೇ ಗನ್ನು. ಸಣ್ಣ ಪುಟ್ಟ ತೊಗೊಂಡ್ಬಿಡೋದಿಲ್ಲ ಅದರಲ್ಲಿ. ಮತ್ತು ಈಗ ಈ ಥರ ನಾವು ಮಾಡ್ಬೇಕಾದ ಈ ಥರ ಆದರೆ ಏನು ಮಾಡೋದು? ತಿರ್ಗಾ ಫಸ್ಟಿಂದ ಮಾಡಬೇಕಾ? ಇವಾಗ ಇದು ಪ್ರೆಸ್ ಮಾಡಿದ್ರೆ ಅದಕ್ಕೆ ಹಿಂಗೆ ಆಗಿರೋದು ಅಲ್ಲ? ಆ ಕಡೆ ಪ್ರೆಷರ್ ಬಿದ್ದಿಲ್ಲ. ಹಾಂ ಹಾಂ ಹಾಂ. ಸೊ ಫಸ್ಟಿಂದ ಮಾಡ್ಬೇಕು ಅದನ್ನು, ಅದೊಂದನ್ನು. ಓಕೆ, ಇವಾಗ ಹಿಂಗೆ ಹಾಕೋಲ್ಲ, ಓಪನ್ ಆಗಿರಲ್ಲ, ಅವಾಗ ನಿಂಕು ಬೀಳಲ್ಲ ಅದಕ್ಕೆ. ಬರ್ದೇನ
ಲೈಟಾಗಿ ಬ್ಲೀಚಿಂಗ್ ಪೌಡರ್ ಹ್ಞೂ ಬ್ಲೀಚಿಂಗ್ ಪೌಡ್ರ್ ಇದು ಹ್ಞೂ ಹ್ಞೂ ಲೈಟಾಗಿ ಮಾಡಿ ಅಪ್ಲೈ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಒಂದೇ ಬಂದು ಅದೇ ಹೆಂಗಿರ್ಬೋಗೈತೆ ಟ್ರೈ ಮಾಡೋಣ ಅಂತ. ಬ್ಲೀಚಿಂಗ್ ಪೌಡರ್ ಜಾಸ್ತಿ ಬಿಟ್ಟರೆ ಫುಲ್ ವಾಶ್ ಆಗ್ಬಿಡುತ್ತೆ. ಹಾಂ ಹೋಗ್ಬಿಡುತ್ತೆ. ಅದು ಲಿಕ್ವಿಡ್ ತೋರಿಸಲ್ಲ, ಲಿಕ್ವಿಡ್ ವಾಷಿಂಗ್ ಫಸ್ಟಲ್ಲಿ ಬ್ಲೀಚಿಂಗ್ ಪೌಡರ್ ವಾಷಿಂಗ್ ಮಾಡ್ತಾ ಇದ್ದೀವಿ. ಹಾಂ 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 ಈಗ ಲಿಕ್ವಿಡ್ ಬಂದಿದೆ. ಹಾಂ 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 ಅಲ್ಲ ಇದು ಚೆನ್ನಾಗಿ ಬಂದಿತ್ತಲ್ಲ, ಇದಕ್ಕೂ ಏನಕ್ಕೆ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದಾರೆ? ಇದೊಂದೇ ಅಲ್ವಾ ಚೆನ್ನಾಗಿ ಬರದೇ ಇರೋದು? ಸ್ವಲ್ಪ ಜೋರಾಗಿ ಬರುತ್ತೆ. ಆ ನೀರಿನ ಪ್ರೆಷರ್ಗೆ ಓಪನ್ ಆಗುತ್ತಲ್ವಾ ಅದು? ಒಂಚೂರು ಕೆಳಗಡೆ ಅದು ಅಡ್ರೆಸ್ ಓಪನ್ ಆಗಿದೆ ಆಗಿದೆಯಾ? ಅಡ್ರೆಸ್ ನಂಬರ್ ಇದೆ. ಮೊಬೈಲ್ ನಂಬರ್ ಕೆಳಗಡೆ ಅಷ್ಟೇ, ಮೊಬೈಲ್ ನಂಬರ್ ಅಷ್ಟೇ ಕಣ ಇರೋದು ಅದು. ಅದೇ ನಂಬರ್ ಆಗೈತೆ, ಎಲ್ಲ ಆಗೈತೆ. ನಾನು ಅಲ್ಪನ ಆಗಿಲ್ಲ, ಅದು ಇದು ಓಪನ್ ಆಗಲ್ಲ. ಮತ್ತು ಸ್ಪ್ರೇ ತಂದು ನೋಡಿದ್ರು ಆಗಲ್ಲ ಇವಾಗ ಅದು. ಇದಕ್ಕಿಂತ ಬೇಕಾ? ಅದೇ ಜೋರಾಗಿ ಗೊತ್ತಿದ್ರಲ್ಲ. ಅದೇನಕ್ಕೆ ಅಂಕಲ್ ಅದು ಬೆರಳದ ಹತ್ರ ಮಾಡೋದು ಓಪನ್ ಆಗಲಿ ಅಂತನಾ? ಕೆಲವು ಹಂಗೆ ಇರ್ತದೆ. ಹಾಂ, ಆಗ ಬೆರಳದ ಹತ್ರ ಮಾಡ್ರೆ ಬರುತ್ತೆ. ಮುಂದೆ ಮಾಡಬಾರ್ದು, ಹಿಂದೆ ಮಾಡಬೇಕು. ಮುಂದೆ ಮಾಡಿದ್ರೆ ಏನಾಗುತ್ತೆ? ಅದೇ ಹಿಂದೆ ಅದೇ ಆ ಕಡೆ ಮಾಡೋದು. ಎರಡು ಕಡೆನೂ ಮಾಡ್ಬೋದು. ಹಾಗೆ ಕಂಪನಿ ಮಾತ್ರ ಸ್ವಲ್ಪ ಓಪನ್ ಆಗಿದೆ. ಆಯ್ತು ಒಂದು 2-3 ಸರಿ ಮಾಡಿ ಓಪನ್ ಆಗುತ್ತಾ? ಇಲ್ಲ ಅಂತಂತಂದರೆ ಹೆಂಗೆ ಜಾಸ್ತಿ ಹೋಗ್ಬಿಡುತ್ತೆ. ಹೋಗ್ಬಿಡುತ್ತೆ ಫುಲ್ಲು. ಅಷ್ಟೇನಾಗೋಯ್ತಾ? ಹೊರಗಡೆ ಬಿಸಿಲಿಗೆ ಇಡಬೇಕಾ? ಡ್ರೈ ಬೇಗ ಮಾಡಬೇಕಾದ್ರೆ ಎರಡು ಡ್ರೈ ಮಾಡೋದಲ್ಲ. ಇಲ್ಲಿ ಟೈಮ್ ಇಟ್ಟಾಗ ಬಿಸ್ತಿಗಿತ್ತು. ನೀವು ಯಾವತ್ತ ಮಾಡ್ತೀರಾ? ಡ್ರೈ ಮಾಡಿ ಬೇಗ ಡ್ರೈ ಹಾಕೋಲ್ಲ, ಏನು ಅರ್ಜೆಂಟ್ ಇದೆ ಡ್ರೈ ಹಾಕ್ತೀನಿ. ಇವಾಗ ಬಿಸಿಲಲ್ಲಿ ಇಡ್ತೀರಾ? ನ್ಯೂಸ್ ಪೇಪರ್ ಹಾಕ್ತೀವಿ, ನೀರೆಲ್ಲ ಇಟ್ಕೊಂಡ್ಬಿಡುತ್ತೆ, ಅದನ್ನು ಡ್ರೈ ಆಗುತ್ತೆ ಜಲ್ದಿ. ಏನಿಲ್ಲ ಹಿಂಗೆ ಇಟ್ಬಿಡುತ್ತೆ, ಗಾಳಿ ಬಂದುತ್ತೆ, ಏನು 5 ನಿಮಿಷ ಡ್ರೈ ಆಗ್ಬಿಡುತ್ತೆ. ಈಗ ನ್ಯೂಸ್ ಪೇಪರ್ ಇಕ್ಕಿಲ್ಲ, ಏನೂ ಇಕ್ಕಿಲ್ಲ, ಮಾಮೂಲಿ ಸುಮ್ಮನೆ ನಾವು ಈ ಥರ ಇಕ್ಕಿದ್ರೆ ಬೇಗ ಆಗೋಗ್ಬಿಡುತ್ತೆ. 5 ಮಿನಿಟ್ಸ್ ಇದು ಇಕ್ಬೇಕಾ? 5-10 ನಿಮಿಷ ಡ್ರೈ ಆಗುತ್ತೆ. ಒಟ್ಟೆ ನೀರಲ್ಲೇ ಇರಬಾರ್ದು ಅಷ್ಟೇ. ನೀರೆಲ್ಲ ಡ್ರೈ ಆಗುತ್ತೆ. ಓಕೆ, 5 to 10 ಮಿನಿಟ್ಸು ಅಷ್ಟೇನಾ ಅದು ಪ್ರೊಸೀಜರು? ಈಗ ಡ್ರೈ ಮಾಡಿಬಿಡಿ ಅಣ್ಣ ಹಾಗಾದ್ರೆ ಇವಾಗ. ಏನು ಡ್ರೈ ಆಗ್ಬಿಡುತ್ತೆ ಆಟೋಮೆಟಿಕ್. ಹೌದಾ? ಮತ್ತು ಡ್ಯಾಡಿ ಅಷ್ಟೊತ್ತು ಮಾಡೋದಲ್ಲೋ, ಒಂದು 3/4 ಗಂಟೆ 1 ಅವರ್ ಮಾಡೋದು. ಅದೆಲ್ಲ ಲೇಟ್ ಆಗುತ್ತೆ. ನಮ್ಮ ಡ್ಯಾಡಿ ಒಂದು ಇದು ಸ್ಕ್ರೀನ್ ಮಾಡೋದಕ್ಕೆ 3/4 ಗಂಟೆಯಿಂದ 1 ಅವರ್ ಮಾಡೋರು. ನೀವು 5 ನಿಮಿಷದಲ್ಲ ಟಕ ಟಕ ಅದೆಲ್ಲ ಮಾಡಿಬಿಟ್ರೆ. ಲೇಟ್ ಆಗುತ್ತೆ. ಬಾಕ್ಸಲ್ಲಿ ಮಲ್ಲಿಟ್ಟು ತೆಗೆಯೋದು ಹೌದು.